ನಮಸ್ಕಾರ. ಭಾರತೀಯ ಸಂವಿಧಾನದ ಬಗ್ಗೆ ಯೋಚಿಸಿದಾಗ ನಮಗೆಲ್ಲ ಮೊದಲು ನೆನಪಾಗೋದು ಅದರಲ್ಲಿರುವ ಪ್ರಬಲವಾದ ನಿಯಮಗಳು ಅಲ್ವಾ? ಆದರೆ ಕೆಲವೊಮ್ಮೆ ಸಂವಿಧಾನದ ಅತ್ಯಂತ ಆಸಕ್ತಿದಾಯಕ ಭಾಗಗಳು ಯಾವುವು ಗೊತ್ತಾ? ಈಗ ಅಸ್ತಿತ್ವದಲ್ಲೇ ಇಲ್ಲದ ಅಂದ್ರೆ ಸಂವಿಧಾನದಿಂದಲೇ ತೆಗೆದುಹಾಕಲಾದ ನಿಯಮಗಳು. ಹೌದು, ಇಂದು ನಾವು ನಮ್ಮ ಸಂವಿಧಾನದ ಅಂತಹ ಒಂದು ನಿಗೂಢ ಹಾಗೂ ಮರೆಯಾದ ವಿಧಿಯ ಬಗ್ಗೆ ಒಳಹೊಕ್ಕು ನೋಡಲಿದ್ದೇವೆ. ಅದೇ 306ನೇ ವಿಧಿ. ಒಮ್ಮೆ ಯೋಚಿಸಿ ನೋಡಿ, ಸಂವಿಧಾನದ ಪುಸ್ತಕದಲ್ಲಿ ಈ 306ನೇ ವಿಧಿಯ ಪಕ್ಕದಲ್ಲಿ ನಿರಸಿತ ಅಂದ್ರೆ ತೆಗೆದುಹಾಕಲಾಗಿದೆ ಅಂತ ಒಂದು ಪದ ಇದೆ. ಒಂದು ದೇಶವನ್ನು ಮುನ್ನಡೆಸುವ ಅಷ್ಟೊಂದು ಕಾಳಜಿಯಿಂದ ಬರೆದ ಮೂಲಭೂತ ಕಾನೂನೊಂದನ್ನು ಉದ್ದೇಶಪೂರ್ವವಾಗಿ ಏಕೆ ಅಳಿಸಿ ಹಾಕಬೇಕು? ಯಾರಿಗಾದರೂ ಈ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? ಈ ನಿಗೂಢತೆಯನ್ನು ಭೇದಿಸಲು ನಾವು ಒಂದು ದಿನನಿತ್ಯದ ಸರಳವಾದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಬನ್ನಿ. ಈ ಇಡೀ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳಲು ನಮ್ಮ ಶಾಲಾ ದಿನಗಳ ಒಂದು ಕಥೆಯನ್ನ ನೆನಪಿಸ್ಕೊಳ್ಳೋಣ. ಒಂದು ದೊಡ್ಡ ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳ ವಿಶೇಷ ಗುಂಪಿಗೆ ಮಾತ್ರ ತಮ್ಮದೇ ಆದ ಕೆಲವು ರೂಲ್ಸ್ ಮಾಡ್ಕೊಳ್ಳಲು ಪ್ರಿನ್ಸಿಪಲ್ ಅವರು ಅವಕಾಶ ನೀಡಿದ್ರು ಅಂತ ಕಲ್ಪಿಸ್ಕೊಳ್ಳಿ. ಅಂದ್ರೆ ಒಂದು ರೀತಿಯ ಸ್ಪೆಷಲ್ ಪವರ್. ಅದೇ ರೀತಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹೊಸತರಲ್ಲಿ ಕೆಲವು ರಾಜಪ್ರಭುತ್ವದ ರಾಜ್ಯಗಳಿಗೆ ತಮ್ಮದೇ ಆದ ವಿಶಿಷ್ಟ ವ್ಯಾಪಾರ ತೆರಿಗೆಗಳನ್ನು ಮುಂದುವರಿಸಲು ಒಂದು ವಿಶೇಷ ಅವಕಾಶ ನೀಡಲಾಗಿತ್ತು. ಆ ಶಾಲೆಯ ವಿಶೇಷ ಗುಂಪು ಮತ್ತು ನಮ್ಮ ಈ ರಾಜಪ್ರಭುತ್ವದ ರಾಜ್ಯಗಳು ಎರಡೂ ಕೂಡ ಎದುರಿಸುತ್ತಿದ್ದುದು ಒಂದೇ ರೀತಿಯ ಪರಿಸ್ಥಿತಿಯನ್ನ. ಹಾಗಾದ್ರೆ ಈ ಸ್ಪೆಷಲ್ ಟ್ರೀಟ್ಮೆಂಟ್ ಪಡೆದಿದ್ದ ಬಿ ಭಾಗದ ರಾಜ್ಯಗಳ ವಿಶೇಷತೆ ಆದರೂ ಏನಿತ್ತೋ ನೋಡೋಣ. ಸ್ವಾತಂತ್ರ್ಯದ ನಂತರದ 1950ರ ಭಾರತ ಹೇಗಿತ್ತು ಅಂದ್ರೆ, ಅದು ಒಮ್ಮೆಗೆ ಒಂದೇ ಅಚ್ಚುಕಟ್ಟಾದ ದೇಶವಾಗಿರಲಿಲ್ಲ. ಬ್ರಿಟಿಷ್ ಆಡಳಿತದಲ್ಲಿದ್ದ ಪ್ರಾಂತ್ಯಗಳು ಮತ್ತು ನೂರಾರು ರಾಜಪ್ರಭುತ್ವದ ಸಂಸ್ಥಾನಗಳನ್ನು ಒಟ್ಟಿಗೆ ಸೇರಿಸಿ ಒಂದು ರಾಜಕೀಯ ಘಟಕವಾಗಿ ಹೆಣೆಯಲಾಗಿತ್ತು. ಒಗ್ಗಟ್ಟೇನೋ ಇತ್ತು, ಆದರೆ ಆಡಳಿತಾತ್ಮಕವಾಗಿ ಅವುಗಳ ನಡುವೆ ಆಳವಾದ ಮತ್ತು ಸಂಕೀರ್ಣವಾದ ವಿಭಜನೆಗಳು ಹಾಗೇ ಉಳಿದುಬಿಟ್ಟಿದ್ವು. ಆ ಸಮಯದಲ್ಲಿ ಪರಿಸ್ಥಿತಿ ಎಷ್ಟು ಭಿನ್ನವಾಗಿತ್ತು ಅಂದ್ರೆ, ಭಾರತವನ್ನು ಎ, ಬಿ, ಸಿ ಮತ್ತು ಡಿ ಅಂತ 4 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಗುಂಪು ಅಂದ್ರೆ ಬಿ ಭಾಗ. ಹೈದರಾಬಾದ್, ಮೈಸೂರು ಮತ್ತು ರಾಜಸ್ಥಾನದಂಥ ಹಿಂದಿನ ದೊಡ್ಡ ದೊಡ್ಡ ಸಂಸ್ಥಾನಗಳು ಈ ಪಟ್ಟಿಯಲ್ಲಿದ್ವು. ಈ ರಾಜ್ಯಗಳು ಸ್ವಾತಂತ್ರ್ಯಕ್ಕೂ ಮುಂಚಿನಿಂದಲೂ ತಮ್ಮದೇ ಆದ ಬೇರೆದೇ ತೆರಿಗೆ ವ್ಯವಸ್ಥೆಗಳನ್ನು ಮತ್ತು ವ್ಯಾಪಾರ ಅಡೆತಡೆಗಳನ್ನು ಪಾಲಿಸಿಕೊಂಡು ಬಂದಿದ್ವು. ಇದ್ದಕ್ಕಿದ್ದಂತೆ ಇವುಗಳನ್ನು ಬದಲಾಯಿಸಲು ಸಾಧ್ಯವಿರಲಿಲ್ಲ. ಇದಕ್ಕಾಗಿಯೇ ವ್ಯಾಪಾರದಲ್ಲಿ ಒಂದು ತಾತ್ಕಾಲಿಕ ಹೊಂದಾಣಿಕೆ ಮಾಡಬೇಕಾಗಿ ಬಂತು. ಒಂದೇ ರಾತ್ರಿಯಲ್ಲಿ ಆ ರಾಜ್ಯಗಳ ತೆರಿಗೆ ವ್ಯವಸ್ಥೆಯನ್ನು ರದ್ದು ಮಾಡಿದ್ರೆ ಅವರ ಸ್ಥಳೀಯ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿಯುವ ಅಪಾಯವಿತ್ತು. ಹೀಗಾಗಿ ನಮ್ಮ ಸಂವಿಧಾನದ ರಚನೆಕಾರರು 306ನೇ ವಿಧಿಯನ್ನು ಸಿದ್ಧಪಡಿಸಿದರು. ಈ ವಿಧಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ನಿರ್ಬಂಧಗಳನ್ನು ವಿಧಿಸಲು ಮೊದಲನೇ ಅನುಸೂಚಿಯ ಬಿ ಭಾಗದಲ್ಲಿರುವ ಕೆಲವು ರಾಜ್ಯಗಳ ಅಧಿಕಾರವನ್ನು ಇದು ಎತ್ತಿ ಹಿಡಿಯಿತು. ಇದೊಂದು ರೀತಿ ಟೆಂಪ್ರರಿ ಪರ್ಮಿಷನ್ ಸ್ಲಿಪ್ ಇದ್ದ ಹಾಗೆ. ಇದರಿಂದ ಅವರ ಸ್ಥಳೀಯ ಕೈಗಾರಿಕೆಗಳು ಒಮ್ಮಿಂದೊಮ್ಮೆಲೆ ಕುಸಿಯೋದಿಲ್ಲ ಅನ್ನೋ ಭರವಸೆ ಸಿಕ್ಕಿತು. ಆದರೆ ಒಂದು ನಿಮಿಷ, ಈ ವಿಶೇಷ ಅನುಮತಿಯೇನೂ ಶಾಶ್ವತವಾಗಿರಲಿಲ್ಲ. ಇದು ಕಟ್ಟುನಿಟ್ಟಿನಾಗಿ ತಾತ್ಕಾಲಿಕ ವ್ಯವಸ್ಥೆ ಮಾತ್ರ ಆಗಿತ್ತು. ಇದಕ್ಕೆ ಗರಿಷ್ಠ 10 ವರ್ಷಗಳ ಡೆಡ್ಲೈನ್ ಇತ್ತು. ಜೊತೆಗೆ ಕೇಂದ್ರ ಸರ್ಕಾರದೊಂದಿಗೆ ಒಪ್ಪಂದ ಕಡ್ಡಾಯವಾಗಿತ್ತು ಮತ್ತು ಪ್ರತಿ 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಗಳು ಇದನ್ನು ಪರಿಶೀಲಿಸಬೇಕಿತ್ತು. ಕೇಂದ್ರ ಸರ್ಕಾರವೂ ಇದನ್ನು ತೀವ್ರವಾಗಿ ಮೇಲ್ವಿಚಾರಣೆ ಮಾಡುತ್ತಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತದೆ. ಆದರೆ ಕಥೆ ಇಲ್ಲಿಗೆ ಮುಡಿಯಲ್ಲ. ವ್ಯವಸ್ಥೆಯಲ್ಲಿ ಸಮಾನತೆ ತರುವ ನಿಟ್ಟಿನಲ್ಲಿ 1956ರ 7ನೇ ತಿದ್ದುಪಡಿ ಒಂದು ಬಹುದೊಡ್ಡ ತಿರುವು ನೀಡಿತು. ಭಾರತದ ಏಕೀಕರಣ ಎಷ್ಟು ವೇಗವಾಗಿ ನಡೆಯಿತು ಅಂತ ನೀವೇ ಒಮ್ಮೆ ಗಮನಿಸಿ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು, 1950ರಲ್ಲಿ ಸಂವಿಧಾನವನ್ನು ಜಾರಿಗೆ ತಂದ್ವಿ, ಮತ್ತೆ ಕೇವಲ 6 ವರ್ಷಗಳಲ್ಲಿ ಅಂದ್ರೆ 1956ರಲ್ಲಿ ಭಾರತ ಒಂದು ದೊಡ್ಡ ಆಡಳಿತಾತ್ಮಕ ಮರುಸಂಘಟನೆಗೆ ಮುಂದಾಯಿತು. ಬದಲಾವಣೆಯ ವೇಗ ನಿಜಕ್ಕೂ ಅಚ್ಚರಿ ಮೂಡಿಸುವಂಥವುದು. ಮತ್ತು ಇದೇ ಆ ಐತಿಹಾಸಿಕ ಕ್ಷಣ. ದೇಶದ ಆಡಳಿತದಲ್ಲಿ ಸಮಾನತೆ ತರಲು ಎಬಿಸಿಡಿ ಎಂಬ ಈ ಭೇದಭಾವವನ್ನು ದಿಟ್ಟವಾಗಿ ರದ್ದುಗೊಳಿಸಿ ಇಡೀ ದೇಶಕ್ಕೆ ಒಂದೇ ಸಮಾನ ವ್ಯವಸ್ಥೆಯನ್ನು ತರಲಾಯಿತು. ಅಂದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಮುಗಿತು. ಹೀಗಾಗಿ 1956ನೇ ಇಸವಿಯ ಸಂವಿಧಾನ 7ನೇ ತಿದ್ದುಪಡಿ ಅಧಿನಿಯಮದ 29ನೇ ಪ್ರಕರಣದ ಮತ್ತು ಅನುಸೂಚಿಯ ಮೇರೆಗೆ ಈ 306ನೇ ವಿಧಿ ನಿರಸಿತವಾಗಿದೆ, ಅಂದರೆ ರದ್ದಾಗಿದೆ. ಆ ಬಿ ಭಾಗದ ರಾಜ್ಯಗಳೇ ಇಲ್ಲದ ಮೇಲೆ 306ನೇ ವಿಧಿಯ ಅಗತ್ಯವೇ ಬೀಳಲಿಲ್ಲ. 306ನೇ ವಿಧಿ ರದ್ದಾದ ಮೇಲೆ ಏನಾಯಿತು? ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಅನ್ನೋ ಬಹುದೊಡ್ಡ ಕನಸು ನನ್ಸಾಗೋ ಸಮಯ ಬಂದಿತು. ಇದನ್ನ ಸುಪ್ರೀಂ ಕೋರ್ಟ್ ಕೂಡ ಅತ್ಯಾಬರಿ ಟೀ ಕಂಪನಿ ಪ್ರಕರಣದಲ್ಲಿ ಬಹಳ ಸೊಗಸಾಗಿ ಹೇಳಿದೆ. ಇಡೀ ದೇಶಕ್ಕೆ
ಏಕೀಕೃತ ರಾಷ್ಟ್ರೀಯ ಆರ್ಥಿಕತೆಯ ತುರ್ತು ಅಗತ್ಯವಿದೆ ಅಂತ ನಮ್ಮ ಕಾನೂನು ನಿರ್ಮಾತೃಗಳು ಅರಿತುಕೊಂಡ್ರು. ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ವ್ಯಾಪಾರ ಅಡೆತಡೆಗಳು ಇದ್ರೆ ದೇಶ ಒಟ್ಟಾಗಿ ಬೆಳೆಯಲು ಹೇಗೆ ಸಾಧ್ಯ? ಮುಕ್ತ ವ್ಯಾಪಾರವೇ ದೇಶದಾದ್ಯಂತ ಸಮಾನ ಕಾನೂನಾಗಿ ರೂಪುಗೊಂಡಿತು. ಹಾಗಾದ್ರೆ ಈ ರದ್ದತಿಯಿಂದ ಆಗಿದ್ದೇನು? ಬಹಳ ಸರಳ. ಹಂಚಿ ಹೋಗಿದ್ದ ಆರ್ಥಿಕ ವ್ಯವಸ್ಥೆಯಿಂದ ನಾವೆಲ್ಲರೂ ಹೊರಬಂದೆವು. ಯಾವುದೇ ಒಂದು ರಾಜ್ಯಕ್ಕೆ ವಿಶೇಷ ವ್ಯಾಪಾರ ಅಧಿಕಾರಗಳಿಲ್ಲದೆ ಪ್ರತಿಯೊಬ್ಬರಿಗೂ ಸಮಾನವಾದ ಕಾನೂನು ಮತ್ತು ಆರ್ಥಿಕ ಮಾನದಂಡಗಳನ್ನು ಹೊಂದಿರುವ ಒಂದು ಬಲಿಷ್ಠ ರಾಷ್ಟ್ರವಾಗಿ ಭಾರತ ಪರಿವರ್ತನೆಗೊಂಡಿತು. ಕಾನೂನಿನ ಚೌಕಟ್ಟು ಬಹಳ ಸರಳವಾಯಿತು. ನಮ್ಮ ಸಂವಿಧಾನವನ್ನು ನಾವು ಜೀವಂತ ಸಂವಿಧಾನ ಅಂತ ಯಾಕೆ ಕರಿತೇವೆ ಗೊತ್ತಾ? ಇದೇ ಕಾರಣಕ್ಕೆ. ಕಾನೂನುಗಳು ಕಲ್ಲಿನ ಮೇಲೆ ಬರೆದ ಅಕ್ಷರಗಳಲ್ಲ. ಅವು ಎಂದಿಗೂ ಸ್ಥಿರವಾಗಿರುವುದಿಲ್ಲ. ನಮ್ಮ ಸಮಾಜ ಬದಲಾದಂತೆ ಪ್ರಗತಿ ಮತ್ತು ಸಮಾನತೆಯನ್ನು ಸಾಧಿಸಲು ಕಾಲಾವಧಿ ಮುಗಿದ ಔಟ್ಡೇಟೆಡ್ ನಿಯಮಗಳನ್ನು ನಾವು ಡಿಲೀಟ್ ಮಾಡಲೇಬೇಕು. ಅಂತಹ ಬದಲಾವಣೆಯನ್ನು ಒಪ್ಪಿಕೊಳ್ಳುವ ಧೈರ್ಯ ನಮಗಿರಬೇಕು ಅನ್ನೋದನ್ನ 306ನೇ ವಿಧಿಯ ಕಥೆ ನಮಗೆ ಕಲಿಸುತ್ತದೆ. ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಆಳವಾದ ವಿಚಾರ ಇಲ್ಲಿದೆ. ಇತಿಹಾಸವನ್ನು ಸಂರಕ್ಷಿಸುವುದು ಎಷ್ಟು ಮುಖ್ಯವೋ, ಪ್ರಗತಿಯ ದೃಷ್ಟಿಯಿಂದ ಹಳೆಯ ನಿಯಮಗಳನ್ನು ದಿಟ್ಟವಾಗಿ ಬದಲಾಯಿಸುವುದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಬದಲಾವಣೆ ಬೇಕಾದಾಗ ಹಳೆಯದನ್ನು ಬಿಡುವ ಧೈರ್ಯವೇ ಒಂದು ಬಲಿಷ್ಠ ಭವಿಷ್ಯದ ಬುನಾದಿ. ಮುಂದಿನ ಬಾರಿ ಸಂವಿಧಾನದ ಪುಟಗಳಲ್ಲಿ ನಿರಸಿತ ಅಂತ ಬರೆದಿರೋದನ್ನ ನೀವು ನೋಡಿದ್ರೆ ಖಂಡಿತ ನೆನ್ಪಿಸ್ಕೊಳ್ಳಿ, ಅದರ ಹಿಂದೆ ದೇಶವನ್ನು ಒಗ್ಗೂಡಿಸಿದ ಇಂಥದ್ದೊಂದು ಅದ್ಭುತ ಕತೆ ಅಡಗಿರುತ್ತದೆ.